ಹಾಗಾಗೇ ನಾನು ಹೇಳ್ತಾ ಇದ್ದೀನಿ ಇವತ್ತು ವಿನಾಯಕ್ ಅವರೇ, ಯಾರೋ 4 ಜನ ಅಧಿಕಾರಿಗಳನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಇಲ್ಲಿಗೆ ಮುಗಿದೋಗುತ್ತೆ ಅನ್ನೋ ಭಾವನೆಯಲ್ಲಿ ತಾವೇನಾದ್ರು ಇದ್ದರೆ ದಯವಿಟ್ಟು ಅದು ಆಗ ಅನ್ಕೋಬೇಡಿ. ಇನ್ನೂ ಕೂಡ ದೊಡ್ಡ ದೊಡ್ಡ ತಲೆಗಳು ಉರುಳೋದಿದೆ ಈ ಹಗರಣದಲ್ಲಿ, ಅಷ್ಟಂತೂ ಸತ್ಯ. ಸರ್, ಈಗ ಕರ್ನಾಟಕಕ್ಕೆ ಫೈನಾನ್ಷಿಯಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆದಾಗ ಅಯ್ಯಯ್ಯೋ BJP ಸಂಸದರು ತುಟಿ ಬಿಚ್ಚಿಲ್ಲ, ಈಗ ನೋಡಿ ಇದು ಯಾವುದೋ ಒಂದು ಪೊಲಿಟಿಕಲೈಸ್ಡ್ ಇಶ್ಯೂವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ CM ಅವರು ಹೇಳಿದ್ದಾರೆ. ಏನು ಅನುದಾನ, ಎಷ್ಟು ಅನುದಾನ ಕೊಟ್ಟಿದ್ರೆ ನಮ್ಮ ಕಳೆದ 10 ವರ್ಷದಲ್ಲಿ? ಅದೇ ನಮ್ಮ ತೆರಿಗೆ ನಮ್ಮ ಹಕ್ಕು. ಸ್ವಾಮಿ, ನಿಮ್ಮ ತೆರಿಗೆ ನಿಮ್ಮ ಹಕ್ಕು ಎಲ್ಲ ಹೋಯ್ತಂಗಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಇನ್ಯಾವುದು ದುಡ್ಡು ಇರೋ ದಲಿತರಿಗೆ ಮೀಸಲಿಡ್ತಾ ಹಣವನ್ನು ಲೂಟಿ ಮಾಡಿದ್ದೆ, ನಿಮ್ಮ ಹಣೆ ಬರ ಅಂತೇಳಿ ರಾಜ್ಯದ ಜನತೆ ಗೊತ್ತಾಗಿದೆ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿನ್ ಎಕ್ಸ್ಪೋಸ್ಡ್. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇವೆ ಅಂತೇಳಿ ಬಂಬಡಿ ಹೊಡಿತಾ ಇದ್ರು. ಇವತ್ತು ಅವ್ರ ಹಣೆ ಬರ ಏನು ಅಂತೇಳಿ ರಾಜ್ಯ ಜನತೆ ಗೊತ್ತಾಗಿದೆ, ಸತ್ಯಾಂಶ ಗೊತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಬಹಿರಂಗವಾಗಿ ಹೇಳಿದ್ದಾರೆ, ಹೌದು ಹಗರಣ ಆಗಿದೆ. ಏನದರ ಅರ್ಥ? ದುಡ್ಡು ಲೂಟಿ ಆಗಿದೆ. ಮುಂದಿನ ಹಂತ ಏನು ಅನ್ನೋದನ್ನು ತನಿಖಾ ಸಂಸ್ಥೆಗಳು ಹೇಳ್ತದೆ. ನನ್ನ ಜೀವನ ಒಂದು ತೆರೆದ ಪುಸ್ತಕವಿದ್ದಂತೆ, ನನ್ನ ಪುಸ್ತಕದ ಪ್ರತಿಯೊಂದು ಪೇಜು ಸಹ ಪಾರದರ್ಶಕ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಸತ್ಯನೇ ಆಗಿದ್ದರೆ ಅವ್ರು ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಇವತ್ತು ರಾಜಕಾರಣದಲ್ಲಿ ಅಂಬೆಗಾಲು ಇಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಅಂದರೆ ಭ್ರಷ್ಟಾಚಾರದ ಆರೋಪಗಳು ಯಾವುದೂ ಕೂಡ ಇರಲಿಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ರೀತಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರೀತಿ ಹೆಂಗಾಯಿತು ಅಂತೇಳಿ ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಹಾಗಾಗಿ ಅವರು ಏನೇ ಮುಖ್ಯಮಂತ್ರಿಗಳು ಅವ್ರನ್ನ ಹೇಳಿದ್ರು ಸಹ ನಾನು ಆಯಿತು ವಿನಾಯಕ್ ಅವ್ರು ನಿಮ್ಗೆ ಕೇಳ್ತೇನೆ, ಮೂಡಾ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಇಷ್ಟೆಲ್ಲ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರಲ್ಲ, ನನ್ನ ಆರೋಪಗಳನ್ನು ಬದಿಗಿಡಿ. ಯಾಕೆ ಮುಖ್ಯಮಂತ್ರಿಗಳು ಸದನದಲ್ಲಿ ಇದು ಉತ್ತರ ಕೊಡೋದಕ್ಕಾಗಲಿಲ್ಲ? ಹಾಗಾದರೆ ಆಯ್ತು ರೀ, BJP ಬನ್ನಿ, ಏನಿದೆ ನಿಮ್ಗೆ ಅನುಮಾನಗಳು ಕೇಳ್ಕೊಳ್ಳಿ, ಈ ರೀತಿ ತೇಜೋವಧ ಮಾಡಬೇಡಿ. ಯಾಕೆ ಭ್ರಷ್ಟಾಚಾರ ಆರೋಪಗಳನ್ನು ಮಾಡ್ತಾಯಿದ್ರೆ 1 2 3 ಹೇಳಿ ನಿಮ್ಮ ಪ್ರಶ್ನೆಗಳು, ನಾವು ಉತ್ತರ ಕೊಡ್ತೀವಿ ಹೇಳ್ಬೋದಿತ್ತಲ್ಲ ಮುಖ್ಯಮಂತ್ರಿಗಳು. ಮತ್ತು ಒಂದು ಹೇಳ್ತೇನೆ, ಹಿಂದೆ ಸಿದ್ದರಾಮಯ್ಯನವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು. ಯಾಕೆ ಮಾಡಿದ್ರು? ವಿಧಾನಸಭಾ ಚುನಾವಣೆ ಬರ್ತಾಯಿತ್ತು, ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರಬೇಕಿತ್ತು, ಹಾಗಾಗಿ ಪಾದಯಾತ್ರೆ ಮಾಡಿದ್ರು. ಇವತ್ತು BJP ಹೋರಾಟ ಮಾಡ್ತಾ ಇದ್ದೇವೆ, JDS ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ ಯಾವುದು ಚುನಾವಣೆ ಇಲ್ಲ ಸ್ವಾಮಿ, ಈಗ ಚುನಾವಣೆ ಇಲ್ಲ. ಆದರೆ ನಾವಿವತ್ತು BJP ಈ ಹೋರಾಟವನ್ನು ಯಾಕೆ ಕೈಗೆತ್ತಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ. ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನ್ಯಾಯ ಕೊಡಿಸೋಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೇವೆ ಹೊರತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಲ್ಲ. ಚುನಾವಣೆ ಇನ್ನೂ 4 ವರ್ಷ ಬಾಕಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.